ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಶಕುಂತಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಏನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗೆ ಯುಗಾದಿ ವಿಶೇಷವಾಗಿ ನಮ್ಮ ವಾರ ಹೋಳಿಗೆ ಮಾಡಕತ್ತಾರೆ ನೋಡ್ರಿ. ಫ್ರೆಂಡ್ಸ್, ಸೃಷ್ಟಿಯ ಮೊದಲ ದಿನ, ಸೂರ್ಯನ ಕಿರಣದ ಮೊದಲ ದಿನ, ಹಸಿರೆಲೆಗಳು ಚಿಗುರು ಒಡೆಯುವ ದಿನ, ಹಿಂದೂ ವರ್ಷದ ಆರಂಭದ ದಿನ. ನಿಮಗೂ ಹಾಗೂ ನಿಮ್ಮ ಮುತ್ತಾದ ಕುಟುಂಬದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಮತ್ತೊಮ್ಮೆ ಈ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ನಮ್ಮವರು ಯಾವ ಥರ ಮಾತಾಡ್ತಾರಂತ ನೋಡೋಣ ಬರ್ರಿ. ಹುರ್ನಾರೈತಿ ಅವ ಯುಗಾದಿ ಹಬ್ಬ ಸಲುವಾಗಿ ಏನಿದು ನೋಡ್ರಿ ಫ್ರೆಂಡ್ಸ್, ನಾವು ಹೋಳಿಗೆ ಮಾಡಕತ್ತಾರ ಯುಗಾದಿ ಹಬ್ಬ ಸಲುವಾಗಿ. ನಮ್ಮವ್ರ ಕಲ್ಯಾಗ ಅರಿಲಾಕತ್ತಾರ ನೋಡ್ರಿ. ಜಾಸ್ತಿ ಹಳ್ಳಿ ಒಳಗೆ ಎಲ್ಲರ ಮನೆ ಹಿಂಗೆ ಹರಿದ್ರಿ ಹುರ್ನ. ನಾವು ಹಂಗೆ ಹರಿತೀವಿ ರೀ. ಇನ್ನ ಭಾಳ ಐತೇನು ಹುರ್ನ ಹರಿ? ಈಗ ಅದರಿ ಇನ್ನೂ ಇಷ್ಟ ಐತೆ ನೋಡಿ. ಅದು ಬ್ಯಾಳಿನೂ ಒಲೆ ಮೇಲೆ ಹಾಕಿದೀವಿ ರೀ. ಒಲೆ ಮೇಲೆ ಕುದಿಸಿದೀವಿ. ಅದು ಹುರ್ನಾನು ಒಲೆ ಮ್ಯಾಗ ಮಾಡ್ಕೊಂಡಿವಿ, ಎಲ್ಲ ಒಲೆ ಮ್ಯಾಗ ಮಾಡ್ಕೊಂಡಿವಿ. ಈಗ ಅಡ್ಲಕತ್ತ ನೋಡ್ರಿ. ನನಗೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ್. ಕೆಲಸ ಭಾಳ ಇತ್ತು ರೀ ಹಬ್ಬ ಸಲುವಾಗಿ. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೋಗಿಲ್ಲ. ಈಗ ಈಗಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಅದಕ್ಕೆ ಇವಾಗ ವಿಡಿಯೋ ಮಾಡತ್ತೀನಿ ನೋಡ್ರಿ. ನಾ ಈ ಕಡೆ ಅನ್ನ ಮಾಡೀನಿ ರೀ. ಈಗ ಆಮ್ರ ಮಾಡ್ಬೇಕತ್ತೇಳಿ, ಸಾರು ಮಾಡ್ಬೇಕತ್ತೇಳಿ ಬೆಳ್ಳುಳ್ಳಿ ಸುಲಿಸಿ ಇಟ್ಕೊಂಡೀನಿ ರೀ. ಇನ್ನು ಹೋಳಿಗೆ ಮಾಡಬೇಕು. ಇನ್ನೂ ಕೆಲಸ ಭಾಳ ಅದಾವ ರೀ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನೋಡ್ರಿ. ನಮ್ಮ ಎಷ್ಟು ಚೆಂದ ಇರ್ತಾರೆ ರೀ. ನಮ್ಮವ್ರಿಗೆ ಒಂದತ್ರ ಕೆಲಸ ನಾನು ಮ್ಯಾಗಿಂದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊತೀನಿ ರೀ. ಅವರು ಹುರ್ನ ಇರ್ತಾರೆ ಹುಡುಗ. ನಮ್ಮವ್ರು ಹಾಯ್ ಹೇಳತ್ತಾರ ನೋಡ್ರಿ. ಹಾಯ್ ಹೇಳತ್ತಾರ ನೋಡಿ, ಬಾಯ್ ಹೇಳತ್ತಾರ ಗೊತ್ತಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನಾವು ಇವತ್ತು ನಮ್ಮವ್ರು ಹೋಳಿಗೆ ಮಾಡಕತ್ತಾರೆ. ನಾ ಆಮ್ರ ಮಾಡಿ ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅನ್ನ ಮಾಡಿದ್ದೀನಿ, ಆಮ್ರ ಮಾಡಿದ್ದೀನಿ. ನಮ್ಮವ್ರು ಆ ಕಡೆ ಹೋಳಿಗೆ ಮಾಡಕತ್ತಾರೆ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ ಬಂದೈತಿ, ಮಾತಾಡೋಕ್ಕಾಗೋದು, ಧ್ವನಿನೂ ಕೊಡೋಕ್ಕಾಗೋದು. ನೋಡಿ ಫ್ರೆಂಡ್ಸ್, ನಾನು ವಾಯ್ಸ್ ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಏನೆಲ್ಲ ಇರ್ತೈತಿ ನೋಡೋಣ ಬರ್ರಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ನಿನ್ನೆ ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಮಾಡಕತ್ತೀನಿ. ನಾನು ಬೆಳಗ್ಗೆ 6:30ಕ್ಕೆ ಎದ್ದೀವಿ ರೀ. ಎಲ್ಲರೂ ಜಲ್ದಿ ಎದ್ದು ಇವತ್ತು ಯುಗಾದಿ ಪಾಡೆ ಐತೆ ಅಂಥೇಳಿ ನಾನು ಕಸ ಹುಡುಗಿ ರಂಗೋಲಿ ಹಾಕಿದ್ದೆ. ಆ ಕಡೆ ನಮ್ಮವ್ವಾರು ಬಾಂಡೆ ತಿಕ್ಕಕತ್ತಾರ ರೀ. ನೀರೊಲಿಗೆ ಉರಿ ಹಚ್ಚಾರ. ನಾನು ಮನೆಯೆಲ್ಲ ಕಸ ಹೊಡ್ಕೊಂಡೀನಿ, ಎಲ್ಲ ಮನೆ ನೀಟಾಗಿ ಇಟ್ಕೊಂಡೀನಿ. ಈಗ ನಮ್ಮ ತಮ್ಮವರು ಜಲ್ದಿ ಎದ್ದಾರೆ ಇವತ್ತು. ಆಮೇಲೆ ಇವತ್ತು ಪಾಡಿ ಐತಲ್ರಿ, ಬೇವು ತಪ್ಪಲ ಹಾಕ್ಕೊಂಡು ಜಳಕ ಮಾಡ್ಬೇಕಂತ, ಮತ್ತು ಬೇವು ಬೆಲ್ಲ ಕೊಡಬೇಕಲ್ಲ ಎಲ್ಲರಿಗೆ ಅಂಥೇಳಿ ಕಡಲೆಬೇಳೆ ನೆನೆ ಇಟ್ಟೀನಿ. ಇವ ನೋಡ್ರಿ ನಮ್ಮ ಅಕ್ಕನ ಮಗ ಬೆಳಗ್ಗೆ ಅಂಗಡಿಗೆ ಹೋಗ್ತೀನಿ ರೊಕ್ಕ ಕೊಡು ಅಂತ ಬಂದನ್ರಿ. ಅಲ್ಲೆಲ್ಲೋ ಕವರ್ ಬಿದ್ದಿತ್ತು ಬಿಸ್ಕಿಟ್ದು, ಅದೇ ಬೇಕಂತ ಅವನಿಗೆ ತೋರ್ಸಕತ್ತನ್ರಿ. ಅದನ್ನು ನೋಡಿ ತೊಗೊಂಬರ್ತೀನಿ, ರೊಕ್ಕ ಕೊಡೋಣಕತ್ತಾನ. ಇನ್ನು ಜಳಕ ಎಲ್ಲ ಜಳಕ ಮಾಡಬೇಕು. ಅದು ಬೇವಿನ ಎಲೆ ಹೂವು ಹಾಕ್ಕೊಂಡು ಜಳಕ ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಎದ್ದು ಬಂದನ ಅಂಗಡಿಗೆ ಹೋಗುತ್ತಂತ ಕೂತ ನೋಡ್ರಿ. ಬಿಸ್ಕಿಟ್ ಬೇಕಂತ ಅವನಿಗೆ. ಆಮೇಲೆ ಕೊಡ್ತೀನಿ ಅಂದ್ರೆ ಕೇಳತ್ತಿಲ್ಲ, ಜಳಕ ಮಾಡಿ ಬಾ ಅಂದರೂ ಕೇಳಕತ್ತಿಲ್ಲ. ಹುಡುಗ ಒಂದು ಮಾತು ಕೇಳೋದಿಲ್ಲ ರೀ. ಫ್ರೆಂಡ್ ನೋಡ್ರಿ, ನಾ ಇಲ್ಲಿ ಬೇವು ಬೆಲ್ಲ ಹಂಚ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿನಿ ರೀ. ಕಡ್ಲೆಬೇಳೆ, ಹುಣಸೆಹಣ್ಣು, ಬೆಲ್ಲ, ಆಮೇಲೆ ಏನಪ್ಪ ಅದು ಬೇವಿನ ಎಲೆ ರೀ, ಬೇವಿನ ಹೂವು ಎಲ್ಲ ಕೊಡ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಮತ್ತು ಅದೆಲ್ಲ ಆದಮೇಲೆ ಈಗ ಕೆಲ್ಸಕ್ಕೆ ಹೋಗ್ತಾರತ್ರಿ. ನಮ್ಮ ಮನ್ಯಾಗ ಹಬ್ಬ ಐತಂದ್ರು, ಯುಗಾದಿ ಪಾಡೆ ಐತೆ ಅಂದ್ರೂ ನಾರ್ಮಲ್ ಡೇ ಹೆಂಗೆ ಇರ್ತೀವಿ ಹಂಗೆ ಐತೆ ನೋಡ್ರಿ. ಏನೂ ಇದನ್ನೇ ಇಲ್ಲ, ಭಾಳ ಅಂದ್ರೆ ಭಾಳ ಸಿಂಪಲ್ ಮಾಡ್ತಿರೋಣ ಯುಗಾದಿ ಹಬ್ಬ. ಏನು ಬಟ್ಟೆ ತೊಗೊಂಡಿಲ್ಲ, ಏನಿಲ್ಲ, ನಾರ್ಮಲ್ ಡೈಲಿ ಯಾವ ಥರ ಇರ್ತೀವಿ ಅದೇ ಥರನೇ ಅದೇ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಪಾಡೆ ಐತಂದ್ರೆ ಕೆಲ್ಸಕ್ಕೆ ಹೊಂಟಾರ. ಅವ್ರಿಗಂತೂ ಬುತ್ತಿ ಮಾಡಬೇಕು ರೀ.
ಆ ಕಡೆ ನಾನು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ, ಈ ಕಡೆ ನಮ್ಮ ಅವ್ವಾರ ರೊಟ್ಟಿ ಮಾಡ್ತೀನಿ ಅಂದರು. ನಾ ಮಾಡ್ತೀನಿ ಬಾ ಅಂದರು. ಅವ್ರಿಗೆ ಮ್ಯಾಗೆ ತಿರುಗಾಡಿ ಓಡಾಡಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದೇ ಕಡೆ ಕೂತ್ಕೊಂಡ್ರು. ನಾನು ರೊಟ್ಟಿ ಮಾಡ್ತೀನಿ, ನಿಮ್ಮ ಮ್ಯಾಗಿಂದೆಲ್ಲ ಮಾಡ್ಕೊ ಅಂತ ಹೇಳಿದ್ರು ರೀ. ನಾ ಅದ್ರ ಸಲುವಾಗಿ ನಾ ಬದ್ನಿಕಾಯಿ ಹೆಚ್ಚಾಕತ್ತೀನಿ ರೀ ಈಗ ಪಲ್ಯ ಮಾಡ್ಬೇಕಂತೇಳಿ. ಇನ್ನು ಎಲ್ಲ ಕೆಲಸ ಮುಗಿಸಿ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ರೀ. ನೋಡಿರಿ, ನಾವು ಯುಗಾದಿ ಹಬ್ಬ ಎಷ್ಟು ಸಿಂಪಲಾಗಿ ಮಾಡ್ತೀವಿ ರೀ. ನನಗೆ ಯುಗಾದಿ ಹಬ್ಬ ಐತೆ ಅಂತಲೇ ಅನ್ಸವಲಾಗೈತೆ ನೋಡ್ರಿ. ಹಳ್ಳಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆ ಒಳಗೂ ಇದೇ ಥರನೇ ಐತೆ ಅಂತ ಅನ್ಕೋತೀನಿ ರೀ. ಬಟ್ ನಮ್ಮ ಮನೆ ಒಳಗೆ ಮಾತ್ರ ಈ ಥರ ಮಾಡ್ತೀವಿ ನಾವು. ಫ್ರೆಂಡ್ಸ್, ಸ್ವಲ್ಪ ನನಗೆ ನೆಗಡಿ ಬಂದೈತೆ ರೀ. ವಾಯ್ಸ್ ಜೋರಾಗಿ ಕೊಡೋಕ್ಕಾಗತ್ತಿಲ್ಲ, ಜಾಸ್ತಿ ಸೌಂಡ್ ಬರತ್ತಿಲ್ಲ. ಅದಕ್ಕೆ ಈ ಥರ ವಾಯ್ಸ್ ಬರತೈತಿ. ಈಗ ನೋಡ್ರಿ, ನಮ್ಮ ವಾರ ರೊಟ್ಟಿ ಮಾಡಾಕತ್ತಾರು. ನಾ ಈ ಕಡೆ ಪಲ್ಯ ಮಾಡಿ ಇಟ್ಕೊಂಡಿನಿ ರೀ. ಈಗ ಬದ್ನಿಕಾಯಿ ಪಲ್ಯ, ಚಾ ಎಲ್ಲ ಮಾಡಿದ್ದೆ. ಆಮೇಲೆ ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಪಲ್ಯ ಸೋಸಿಟ್ಟಿನಿ. ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡಿಟ್ಟಿನಿ ನೋಡ್ರಿ. ನೋಡ್ರಿ, ಈಗ ಟಿ ವಿ ಹಚ್ಚಿ ಕೊಡ್ಬಾ ಅಂತ ಬಂದ ನೋಡ್ರಿ. ಟಿ ವಿ ಹಚ್ಚಿ ಕೊಡ್ಬಾ, ಮೊಬೈಲ್ ಹಚ್ಚಿ ಕೊಡ್ಬಾ. ಈ ಒಂದು ಸಾಲರಿ ಯಾಕೆ ಸೂಟಿ ಕೊಟ್ಟೈತಿ ಅನ್ಸದೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ತಲಿತಿತ್ತನ್ರಿ ಇವ. ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಪುಂಡಿ ಪಲ್ಯ ಸೋಸಿ ಇಟ್ಕೊಂಡಿನಿ ನೋಡ್ರಿ. ಈಗ ಅಂದ್ರೆ ನಮ್ಮ ಊರಾಗ ಗುರುವಾರ ಸಂತೆ ಆಗ್ತೈತೆ ರೀ. ಆವಾಗ ತೊಗೊಂಡು ಬಂದಿದ್ದೆ. 4 ದಿನ ಆಯಿತು, ಇನ್ನೂ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ಮಾಡಾಕತ್ತೀನಿ ನೋಡ್ರಿ ಅದನ್ನು. ಈಗ ಅದು ಕುದಿಸ್ಬೇಕಂತೇಳಿ ಅದಕ್ಕೆ ಹಸಿಮೆಣ್ಸಿಕಾಯಿ ಅದ್ರೊಳಗೆ ಹಾಕಿ ನೀರು ಹಾಕಿ ನಾನು ಕುದಿಲಕ್ಕೆ ಇಡ್ತೀನಿ ರೀ. ಈಗ ಇಟ್ಟಿನಿ ನೋಡ್ರಿ. ಅದೊಂದು 5-10 ನಿಮಿಷ ಕುದಿಸ್ತೀನಿ ರೀ ಅದನ್ನು. 10-15 ನಿಮಿಷ ಕುದಿಸಿ ಅದು ತೆಗೆದು, ಈಗ ನೋಡ್ರಿ ಕುದ್ದೈತಿ. ಈಗ ಪರ್ಫೆಕ್ಟ್ ಕುದ್ದೈತಿ ರೀ ಇದೀಗ. ಈಗ ಅದನ್ನು ನಾನು ಎಲ್ಲ ಹಿಂಡ್ಕೋತೀನಿ ರೀ. ನಾನು ಎಲ್ಲ ನೀರು ತೆಗಿತೀನಿ. 2-3 ಸಲ ನೀರು ಹಾಕಿ ಸ್ವಚ್ಛಗೆ ತೊಳಿತೀನಿ ರೀ ಅದನ್ನು. ಅದ್ರದ್ದು ಲಾಳಿ ಮತ್ತು ಅದು ಹುಳಿ ಎಲ್ಲ ಹೋಗ್ಬೇಕಲ್ರಿ. ಅದಕ್ಕೆ ಅದೊಂದು 2-3 ಸಲ ತೊಳ್ಕೊಬೇಕ್ರಿ ಸ್ವಚ್ಛಗೆ ಅದನ್ನು. ಅದು ಹಿಂಡಾಕತ್ತೀನಿ ನೋಡ್ರಿ ನಾನು. 2-3 ಸಲ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಅದೆಲ್ಲ ಹುಳಿ ಹೋಗ್ಬೇಕು. ಅದ್ರೊಳಗೆ ನೀರಿನ ಅಂಶ ಏನೂ ಇರಬಾರ್ದು ರೀ. ನೀರೆಲ್ಲ ಹೋಗೋವರೆಗೂ ಹಿಂಡ್ಬೇಕ್ರಿ ಗಟ್ಟಿಯಾಗಿ ಅದನ್ನು. ಪೂರ್ತಿ ನೀರೆಲ್ಲ ಹೋಗೋವರೆಗೂ ಹಿಂಡಿ ತೆಗಿಬೇಕ್ರಿ ಅದನ್ನು. ಹಂಗೆ ಮಾಡಿದ್ವಿ ಅಂದ್ರೆ ಒಂದು 5-6 ದಿನ ಇಟ್ಟು ತಿಂದರೂ ಏನೂ ಆಗೋದಿಲ್ಲ ರೀ. ಅದಕ್ಕೆ ಕೆಡೋದಿಲ್ಲ ರೀ ಅದು. ಇಲ್ಲ ಅದ್ರೊಳಗೆ ನೀರು ಇದ್ಕೊಂಡು ಅರ್ಧಂಬರ್ಧ ಹಿಂಡಿ ಅದು ಮಾಡಿದ್ರೆ ಅದು ಜಲ್ದಿ ಕೆಟ್ಟು ಹೋಗ್ತೈತಿ ರೀ. ಅದು ಹಾಳಾಗ್ತೈತಿ. ಫ್ರೆಂಡ್ಸ್, ನಾ ಯಾಕೆ ವಾಯ್ಸ್ ಕೊಡಾಕತ್ತೀನಂದ್ರೆ ಅಲ್ಲಿ ನನಗೆ ಸರಿಯಾಗಿ ವಾಯ್ಸ್ ಕ್ಲಿಯರಾಗಿ ಬಂದಿಲ್ಲ, ಏನೂ ಕೇಳಿಸೋದಿಲ್ಲ ಅಂತ ಹೇಳಿ ವಾಯ್ಸ್ ಕೊಡಾಕತ್ತೀನಿ ರೀ ನಾನು. ಇದನ್ನು ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರ್ತೈತಿ ಇಲ್ಲ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದರೆ ನನ್ನ ಕಡೆ ಅದು ಮೈಕ್ ಇಲ್ಲರಿ. ನಾ ಹಂಗೆ ನಾರ್ಮಲಿ ಮಾತಾಡಕತ್ತೀನಿ. ಈಗ ಮತ್ತೆ ತೊಳ್ಕೊಳಕತ್ತೀನಿ ನೋಡ್ರಿ. ನಾ ಈಗ 2-3 ಸಲ ತೊಳೆದೆ ರೀ ಈಗ ಅದನ್ನು. ಈಗ ಅದು ಒಗ್ಗರಣೆ ಕೊಡ್ಬೇಕಂತೇಳಿ ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ ರೀ ನಾನು. ಕೆಲವ್ರ ಮನೆಯಾಗೆ ಹೆಂಗೆ ಮಾಡ್ತಾರಂದ್ರೆ ರೀ, ಪುಂಡಿ ಪಲ್ಯ ಅದ್ರೊಳಗೆ ಡೈರೆಕ್ಟ್ ಹಸಿ ಈರುಳ್ಳಿ ಉಳ್ಳಾಗಡ್ಡಿ ಹೆಚ್ಚಿ ಅದು ಕಲರ್ ಹಾಕಿ ಕೊಟ್ಬಿಡ್ತಾರೆ ರೀ. ಅದು ಏನಪ್ಪ ಅದು ಒಗ್ಗರಣೆದು ಏನೂ ಕೊಡಂಗಿಲ್ಲ, ಹಸಿದನ ಕೊಟ್ಬಿಡ್ತಾರೆ ಅದು. ಅದೂ ಟೇಸ್ಟ್ ಆಗ್ತೈತಿ. ನಮ್ಮವ್ವಾರು ಒಂದೊಂದು ಸಲ ಹಾಗೆ ಮಾಡ್ತಿರ್ತಾರೆ. ಆದರೆ ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ರೀ. ನನಗೆ ಅದು ಒಂದೇ ಥರನ ಅದು ಅಭ್ಯಾಸ ಇರೋಂಗಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತೇಳಿ ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಇದನ್ನು ಈ ಥರ ಮಾಡಾಕತ್ತೀನಿ ನೋಡಿರಿ. ಈಗ ಅದಕ್ಕೆ ಬೆಳ್ಳುಳ್ಳಿದು ಹಾಕಿ ಒಗ್ಗರಣೆ ಕೊಡ್ತೀನಿ ರೀ ನಾನು. ನಮ್ಮವ್ವಾರು ನೋಡಿರಿ, ಅದು ಬೇವು ಬೆಲ್ಲ ಹಂಚಿದೀವಲ್ಲ ರೀ ಎಲ್ಲರಿಗೆ ಬ್ಯಾಳಿದು, ಅದು ಉಳ್ದಿತ್ತು. ಅದನ್ನು ತೊಳೆದು ಮತ್ತು ಸ್ವಚ್ಛ ಮಾಡತ್ತಾರ. ಈಗ ನಾ ಅದು ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಬೆಳ್ಳುಳ್ಳಿ ಜಜ್ಜಾಕತ್ತೀನಿ ನೋಡಿರಿ. ನಮ್ಮವ್ವಾರು ಅದ್ರೊಳಗೆ ಅದು ಅಷ್ಟು ಉಳ್ದಿತ್ತು, ಅದನ್ನು ನೀರು ಹಾಕಿ ಸ್ವಚ್ಛ ಮಾಡಾಕತ್ತಾರೆ ರೀ ಕಡ್ಲೆಬೇಳೆ. ಈಗ ಅದೆಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿನಿ ರೀ ನಾನು.
ಈಗ ಉಪ್ಪು ಹಾಕಿ ಜಜ್ಕೊತೀನಿ ನೋಡ್ರಿ ಅದನ್ನು. ಅದಕ್ಕೆ ಎಷ್ಟು ಹತ್ತೈತಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕ್ರಿ. ನಾವು 2 ಸೂಡು ತೊಗೊಂಬಂದಿದ್ದೀವಿ ರೀ ಪುಂಡಿ ಪಲ್ಲೆ. ಅದಕ್ಕೆ ನೋಡಿಕೊಂಡು ಹತ್ತಷ್ಟು ಉಪ್ಪು ಹಾಕಿ ಜಜ್ಜಾಕತ್ತೀನಿ ನೋಡ್ರಿ ಕಡ್ಬತ್ತಿ ಕಲ್ಲೊಳಗೆ. ಈ ಕಲ್ಲೊಳಗೆ ನೀವು ಏನಂತೀರಿ ಗೊತ್ತಿಲ್ಲ, ನಾವು ಮಾತ್ರ ಕಡ್ಬತ್ತಿ ಕಲ್ಲು ಅಂತೀವಿ ನಮ್ಮ ಮನ್ಯಾಗ. ಅದ್ರೊಳಗೆ ಹಾಕಿ ನಾನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಒಗ್ಗರಣೆ ಕೊಡ್ತೀನಿ ನೋಡ್ರಿ. ಅದನ್ನು ಗ್ಯಾಸ್ ಹೊತ್ತಿಸಿ ಬೊಗಣಿ ಇಟ್ಟೀನಿ ರೀ. ಎಣ್ಣೆ ಹಾಕಾಕತ್ತೀನಿ. ಅದು ಎಣ್ಣೆ ಕಾಯ್ಬೇಕು ಸ್ವಲ್ಪ. ಎಣ್ಣೆ ಕಾದ್ಮೇಲೆ ಸಾಸ್ವೆ ಹಾಕ್ತೀನಿ. ಅದು ಸಾಸ್ವೆ ಸಿಡಿಬೇಕು ರೀ, ಚಟಪಟ ಅಂತ ಸ್ಮೆಲ್ ಬರ್ಬೇಕು ರೀ ಅದ್ರದ್ದು. ವಾಸನೆ ಬರೋವರೆಗೂ ಸ್ವಲ್ಪ ಸಿಡಿಬೇಕು. ಆಮೇಲೆ ಜೀರಿಗೆ ಹಾಕಬೇಕು, ಅದ್ರದ್ದು ಸ್ಮೆಲ್ ಬರಬೇಕು. ಈಗ ನಾನು ಬೆಳ್ಳುಳ್ಳಿ ಹಾಕಾಕತ್ತೀನಿ. ಈಗಂತೂ ಭಾರಿ ಫ್ಲೇವರ್ ಬರತ್ತಿರ್ತೈತೆ ನೋಡ್ರಿ. ಫುಲ್ ಘಮ ಘಮ ಅನ್ನೋದತ್ರ ನಮ್ಮ ಮನೆಯೆಲ್ಲ. ಈಗ ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ರಿ ಪುಂಡಿ ಪಲ್ಲೆ ಹಾಕೋತೀನಿ ನೋಡ್ರಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನು. ಇಷ್ಟ ರೀ, ಇದು ಭಾಳ ಸಿಂಪಲ್ ಐತ್ರಿ. ಅದು ತಿನ್ನಕತ್ರ ಭಾರಿ ಬಿಸಿ ರೊಟ್ಟಿ ಒಳಗೆ ತಿಂದ್ರೆ ಅಂತರ ಮಸ್ತ್ ನೋಡ್ರಿ. ಮತ್ತೆ ಹಾಕ್ಕೊಳ್ತೀವಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತೀರಿ ನೋಡ್ರಿ. ಮತ್ತೆ ತಿನ್ಬೇಕು ಅನ್ನಿಸ್ತೈತಿ. ಈ ಥರ ಮಾಡಿ ತಿಂದು ನೋಡ್ರಿ ಒಂದ್ಸಲ ಮಾಡಿ ನೋಡ್ರಿ ನೀವು. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್.